ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಭಕ್ತಿಗೆ ಬೇಗ ಒಲಿಯುವಂಥ ದೈವ ಅಂತ ಅಂದ್ರೆ ಶಿವನೇ. ತುಂಬ ಬೇಗನೆ ಒಲಿಸ್ಕೋಬೋದು. ನಾವು ಒಂದು ಬಿಲ್ಪತ್ರೆ ದಳವನ್ನು ಇಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು, ನಾವೇನು ಕೇಳ್ತೀವೋ ಅದನ್ನು ತುಂಬ ಬೇಗನೆ ಈಡೇರಿಸ್ಬಿಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬ ಇನ್ನೇನು ಹತ್ರದಲ್ಲೇ ಇದೆ. ಶಿವರಾತ್ರಿ ಹಬ್ಬಕ್ಕೆ ನಾವು ಯಾವ ರೀತಿ ತಯಾರಿನ ಮಾಡ್ಕೋಬೇಕು, ಮಾಘ ಮಾಸದಲ್ಲಿ ಬರುವಂಥ ಮಹಾಶಿವರಾತ್ರಿ ಹಬ್ಬದ ಆಚರಣೆ ಯಾವ ರೀತಿ ಇರಬೇಕು, ಚತುರ್ದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಶಿವರಾತ್ರಿ ಹಬ್ಬದ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಇವಾಗ ಶಿವರಾತ್ರಿ ಹಬ್ಬ ಯಾವ ದಿನ ಅಂತ ತಿಳ್ಕೊಳ್ಳೋಣ. ಇದೇ ಫೆಬ್ರವರಿ 15ನೇ ತಾರೀಕು ಸಂಜೆ 5 ಗಂಟೆಗೆ ಚತುರ್ದಶಿ ತಿಥಿ ಪ್ರಾರಂಭ ಆಗುತ್ತೆ. ಫೆಬ್ರವರಿ 16ನೇ ತಾರೀಕು ಸಂಜೆ 5 ಗಂಟೆ 30 ನಿಮಿಷಕ್ಕೆ ಚತುರ್ದಶಿ ತಿಥಿ ಮುಕ್ತಾಯ ಆಗುತ್ತೆ. ಸೂರ್ಯ ಉದಯ ತಿಥಿ ಆಧಾರದ ಮೇಲೆ ಎಲ್ಲ ತಿಥಿಗಳನ್ನು ಲೆಕ್ಕ ಇಟ್ಕೊಂಡು ಆ ದಿನ ಪೂರ್ತಿ ಯಾವ ತಿಥಿ ಇರುತ್ತೋ ಆ ಹಬ್ಬಗಳನ್ನು, ಆ ತಿಥಿಯನ್ನು ನಾವು ಪೂರ್ತಿ ಲೆಕ್ಕ ತಗೊತೀವಿ. ಆದರೆ ಕೆಲವೊಂದು ಪೂಜೆಗಳೇ ಆಗಿರ್ಬೋದು, ಹಬ್ಬಗಳೇ ಆಗಿರ್ಬೋದು, ಏಕೆಂದರೆ ಇವಾಗ ಹುಣ್ಣಿಮೆ ಕೂಡ ನಮಗೆ ಸಂಜೆ ಹೊತ್ತು, ರಾತ್ರಿ ಹೊತ್ತು ಹುಣ್ಣಿಮೆ ಇರಬೇಕು, ಅದು ನಾವು ಲೆಕ್ಕ ತಗೊತೀವಿ. ಇನ್ನು ಸಂಕಷ್ಟರ ಚತುರ್ಥಿ ಪೂಜೆ ಮಾಡಬೇಕಾದ್ರೂ ಅಷ್ಟೇ, ಚತುರ್ಥಿ ತಿಥಿ ನಮಗೆ ಮಧ್ಯಾಹ್ನ ಅಥವಾ ಸಂಜೆ ಮೇಲೆ ಇರಬೇಕು, ಅದನ್ನು ನಾವು ಲೆಕ್ಕ ತಗೊತೀವಿ. ಅದೇ ರೀತಿಯೇ ಮಹಾಶಿವರಾತ್ರಿ ಹಬ್ಬನೂ ಕೂಡ ಅಷ್ಟೇ, ಚತುರ್ದಶಿ ತಿಥಿ ಸಂಜೆ ಹೊತ್ತು ಮತ್ತು ರಾತ್ರಿ ಪೂರ್ತಿ ಇರಬೇಕು, ಅದನ್ನು ನಾವು ಲೆಕ್ಕ ತಗೊತೀವಿ. 15ನೇ ತಾರೀಕು ಭಾನುವಾರ ಮಹಾಶಿವರಾತ್ರಿ ಹಬ್ಬ. ವಿಶೇಷ ಅಂದರೆ ಭಾನುವಾರ ಕೂಡ ಶಿವಪೂಜೆಗೆ ತುಂಬಾ ಶ್ರೇಷ್ಠವಾದ ದಿನ. ಅದರಲ್ಲೂ ಈ ವರ್ಷದ ಮಹಾಶಿವರಾತ್ರಿ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ನಾವೆಲ್ಲ ಆಚರಣೆ ಮಾಡುವಂಥ ಪ್ರತಿಯೊಂದು ಹಬ್ಬಗಳ ಆಚರಣೆ ಮತ್ತು ವಿಧಾನಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಆದರೆ ಶಿವರಾತ್ರಿ ಹಬ್ಬ ಮಾತ್ರ ಇಡೀ ದೇಶಾದ್ಯಂತ ಒಂದೇ ಒಂದು ದಿನ ಒಂದೇ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು. ಹಂಗಾಗಿ ಈ ದಿನ ಶಿವಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಲೇಬೇಕು. ಭಕ್ತಿಗೆ ಬೇಗ ಒಲಿಯುವಂಥ ದೈವ ಅಂದರೆ ಶಿವನೇ. ತುಂಬ ಬೇಗನೆ ಒಲಿಸ್ಕೊಳ್ಬೋದು. ನಾವು ಒಂದು ಬಿಲ್ಪತ್ರೆ ದಳವನ್ನು ಇಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಸಾಕು, ನಾವೇನು ಕೇಳ್ತೀವೋ ಅದನ್ನು ತುಂಬ ಬೇಗನೆ ಈಡೇರಿಸ್ಬಿಡ್ತಾರೆ. ಹಾಗಾಗಿನೇ ಪುರಾಣದ ಕಥೆಗಳಲ್ಲೂ ಕೂಡ ಈ ರಾಕ್ಷಸರು ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಅವರನ್ನು ಒಲಿಸ್ಕೊಳ್ತಾ ಇದ್ರು. ಹೆಚ್ಚಾಗಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾಯಿದ್ರು. ಹಾಗಾಗಿ ಶಿವ ಹೇಗೆ ಅಂತ ಅಂದರೆ, ನಾವು ಭಕ್ತಿಯಿಂದ ಮಾಡಿದ್ದೀವ, ನಿಷ್ಠೆಯಿಂದ ಮಾಡಿದ್ದೀವ, ಅದನ್ನೆಲ್ಲ ನೋಡೋದೇ ಇಲ್ಲ. ಆ ಸಮಯಕ್ಕೆ ಆ ಕ್ಷಣಕ್ಕೆ ನಾವು ಆ ಕೆಲಸ ಮಾಡಿದ್ದೀವ ಅಂದರೆ ಇವತ್ತೊಂದು ವಿಶೇಷತೆ ದಿನ, ಇವತ್ತು ನಾವು ಶಿವನ ಪೂಜೆ ಮಾಡಬೇಕು, ಶಿವನನ್ನು ಧ್ಯಾನ ಮಾಡಬೇಕು, ಉಪವಾಸ ಮಾಡಬೇಕು ಅಂತ ಇರುತ್ತೆ. ನಾವು ಉದ್ದೇಶಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡದೇ ಇದ್ದರೂ ಕೂಡ ಆಕಸ್ಮಿಕವಾಗಿ ಯಾವುದೋ ಕಾರಣಾಂತರಗಳಿಂದ ಆ ದಿನ ಉಪವಾಸ ಮಾಡಿದ್ರೂ ಕೂಡ, ಆ ದಿನ ಯಾವುದೋ ಒಂದು ವಿಚಾರಕ್ಕಾಗಿ ಶಿವನನ್ನು ನೆನೆಸ್ಕೊಂಡ್ರೂ ಕೂಡ ಇವರು ಆ ಕೆಲಸ ಮಾಡಿದ್ದಾರೆ ಅನ್ನೋದು ನಮಗೆ ಏನು ಕೊಡಬೇಕು ಅದನ್ನು ಕೊಟ್ಬಿಡ್ತಾರೆ. ಇದನ್ನೆಲ್ಲ ಸಾಕಷ್ಟು ಕತೆಗಳು ಕೂಡ ಕೇಳಿರ್ತೀರಾ, ಸಿನಿಮಾದಲ್ಲೂ ಕೂಡ ನೋಡಿರ್ತೀರಾ, ಅದು ನಿಜಾನೇ. ಆದರೆ ಬೇರೆ ದೇವತೆಗಳು ಆ ರೀತಿ ಅಲ್ಲ. ಗಣೇಶ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಅಥವಾ ಆಂಜನೇಯ ಸ್ವಾಮಿನೇ ಆಗಿರ್ಬೋದು, ಇವರನ್ನು ಒಲಿಸ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದರೆ ಇವರು ನಮಗೆ ಏನಾದರೂ ಕೊಡಬೇಕು ಅಂತ ಅಂದರೆ ತುಂಬ ಪರೀಕ್ಷೆ ಮಾಡ್ತಾರೆ. ನಾವು ಅದನ್ನು ಪಡ್ಕೊಳ್ಳೋದಕ್ಕೆ ಅರ್ಹತೆ ಇದ್ದೀವಾ ಇಲ್ವಾ ಅಂತ ಪರೀಕ್ಷೆ ಮಾಡ್ತಾರೆ. ಅದನ್ನು ಪಡ್ಕೊಂಡ್ಮೇಲೆ ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತೀವಿ, ಅದರಿಂದ ನಮಗೆ ಹೇಗೆ ಅಭಿವೃದ್ಧಿ ಆಗ್ತೀವಿ, ಮತ್ತು ನಮ್ಮ ಪಾಪ ಕರ್ಮಗಳನ್ನೆಲ್ಲ ಪರಿಶೀಲನೆ ಮಾಡ್ತಾ ಕೊಡಬೇಕಾ ಬೇಡವಾ ಅಂತ ತುಂಬ ಯೋಚನೆ ಮಾಡಿ ನಾವು ಅದಕ್ಕೆ ಯೋಗ್ಯರಿದ್ದೀವ ಅಂತ ತಿಳ್ಕೊಂಡು ಆಮೇಲೆ ತುಂಬ ಕೊನೆಯಲ್ಲಿ ನಮಗೆ ಅದನ್ನು ಕೊಡೋದು. ನನಗೂ ಕೂಡ ಸುಮಾರು ಸಲ ಈ ಅನುಭವ ಆಗಿದೆ. ಆದರೆ ಅವ್ರು ಕೊಡೋದು ಮಾತ್ರ ಶಾಶ್ವತವಾಗಿರುತ್ತೆ. ಆದರೆ ಶಿವ ಆ ರೀತಿ ಅಲ್ವೇ ಅಲ್ಲ. ಆ ಕ್ಷಣಕ್ಕೆ ಆಯಿತು ತಗೋ, ನಿಂದೆ ಏನಿದೆ ತಗೊಂಡೋಗಿ ಅನುಭವಿಸು ಅಂತ ಕೊಟ್ಬಿಡ್ತಾರೆ. ಹಾಗಾಗಿನೇ ಪ್ರತಿಯೊಬ್ಬರೂ ಕೂಡ ಶಿವನನ್ನು ಒಲಿಸ್ಕೊಳ್ಳೋದು ತುಂಬಾ ಸುಲಭ. ಅದಕ್ಕೊಂದು ಒಳ್ಳೆ ಅವಕಾಶ, ಒಳ್ಳೆ ದಿನ ಅಂದರೆ ಮಹಾಶಿವರಾತ್ರಿ ಹಬ್ಬ.
ಇನ್ನು ಶಿವರಾತ್ರಿ ಹಬ್ಬ ಆಚರಣೆ ಹೇಗಿರಬೇಕು, ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ. ಭಾನುವಾರ 15ನೇ ತಾರೀಕು ಮಹಾಶಿವರಾತ್ರಿ ಹಬ್ಬ ಇರೋದ್ರಿಂದ ಅಥವಾ ಮುಂಚಿತವಾಗಿ ಕಂಪ್ಲೀಟ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಡೀಪ್ ಕ್ಲೀನ್ ಮಾಡಿಕೊಂಡು, ಇನ್ನು ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಇರ್ತೀನಿ ಗೋಮೂತ್ರವನ್ನು ಮನೆಯಲ್ಲಿ ಪ್ರೋಕ್ಷಣೆ ಮಾಡಲೇಬೇಕು ಅಂತ. ಆ ನಂತರ ಕ್ಲೀನ್ ಮಾಡ್ಕೊಳ್ಳಿ. ಇನ್ನು ಹಬ್ಬಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಗೆಜ್ಜೆ ವಸ್ತ್ರ, ದೀಪದ ಬತ್ತಿ, ವಿಭೂತಿ ಕಡ್ಡಿ, ಹೊಸಾದೆ ತಗೊಳ್ಳಿ, ದೀಪ, ಅಕ್ಷತೆ, ತುಪ್ಪದ ಬತ್ತಿಗಳು ಮತ್ತು ಪೂಜೆಗೆ ಬೇಕಾಗಿರುವಂಥ ಬಿಲ್ಪತ್ರೆ. ತುಂಬ ಜನ ಈ ದಿನ ವಸ್ತ್ರದಾನ ಅಂತ ಮಾಡ್ತಾರೆ. ಅವ್ರ ಮನೆಯಲ್ಲಿ ಇರುವಂಥ ಶಿವಲಿಂಗಕ್ಕೆ ಇನ್ನು ರುದ್ರಾಕ್ಷಿ ಮಾಲೆಗಳಿಗೆ ವಸ್ತ್ರಾಧಾರಣ ಅಂತ ಮಾಡ್ತಾರೆ. ಆ ವಸ್ತ್ರಗಳು ಕೂಡ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ, ತಂದು ಇಟ್ಕೋಬೇಕು. ಪೂಜೆಗೆ ತುಂಬೆ ಹೂವು, ಬಿಲ್ಪತ್ರೆ ಕೂಡ ತುಂಬಾ ಶ್ರೇಷ್ಠವಾದದ್ದು. ಅಲ್ಲದೆ ಜಪಮಾಲೆ ತಗೋಬೇಕು ಅಂದ್ಕೊಂಡಿರೋರು, ಅಂದರೆ ರುದ್ರಾಕ್ಷಿ ಜಪಮಾಲೆ ತಗೋಬೇಕು ಅಂತ ಅಂದ್ಕೊಂಡಿರೋರು ಈ ಒಂದು ಸಮಯದಲ್ಲಿ ತೊಗೊಂಡ್ಬಿಟ್ಟು ಹಬ್ಬದ ದಿನ ಈ ರುದ್ರಾಕ್ಷಿ ಮಾಲೆಗೂ ಕೂಡ ನೀವು ಚೆನ್ನಾಗಿ ತೊಳೆದ್ಬಿಟ್ಟು ಸ್ತೋತ್ರವನ್ನು ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಅವತ್ತಿನಿಂದನೇ ಜಪ ಮಾಡೋದಕ್ಕೂ ಕೂಡ ಉಪಯೋಗಿಸ್ಕೋಬೋದು. ಈ ಸಮಯದಲ್ಲಿ ತೊಗೊಂಡಿಟ್ಕೊಳ್ಳಿ, ಹಬ್ಬ ಮಾಡಿ ಪೂಜೆ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಶಿವಲಿಂಗವನ್ನು ಇಟ್ಕೊಂಡಿಲ್ಲ ಅಥವಾ ಮುಂಚಿತವಾಗಿಯೇ ತಂದಿಟ್ಕೊಳ್ಳಿ, ಹಬ್ಬದ ದಿನ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ. ಕೆಲವರೆಲ್ಲ ಹೇಳ್ತಾರೆ ನಾವು ವಿಷ್ಣುವನ್ನು ಪೂಜೆ ಮಾಡ್ತೀವಿ, ಅದಕ್ಕೋಸ್ಕರ ಬೇರೆ ದೇವ್ರುಗಳನ್ನ ಇಟ್ಕೊಂಡಿಲ್ಲ ಅಂತ ಹೇಳ್ತಾರೆ. ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ದೇವ್ರಿಗೇನೆ ಭೇದ ಭಾವ ಇಲ್ಲ, ದೇವರಲ್ಲೇ ಭೇದ ಭಾವ ಇಲ್ಲ ಅಂತ ಅಂದಮೇಲೆ ಇನ್ನು ನಾವು ಸಾಮಾನ್ಯ ಮನುಷ್ಯರು ನಾವಿನ್ನು ಯಾವ ಲೆಕ್ಕ ಈ ಥರ ಎಲ್ಲ ನಾವು ಭೇದ ಭಾವ ಮಾಡೋದಕ್ಕೆ? ನೀವೇ ಒಂದ್ಸಲ ಯೋಚನೆ ಮಾಡಿ. ಎರಡೂ ದೇವ್ರನ್ನ ಇಟ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನಾನು ಕೂಡ ಈ ಎರಡೂ ದೇವ್ರನ್ನ ಇಟ್ಕೊಂಡು ನಾವು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೀನಿ, ಅವರೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಶ್ರೀಮಂತರಾಗಿದ್ದಾರೆ. ಯಾರು ಕೂಡ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇಲ್ಲ. ಅದಕ್ಕೋಸ್ಕರ ಈ ಸಂದೇಹ ಏನಾದರೂ ನಿಮ್ಮಲ್ಲೂ ಇದ್ದರೆ ಅದನ್ನ ತೆಗೆದಾಕಿ ಅಂತ ಕೇಳ್ಕೊತೀನಿ. ಎರಡೂ ದೇವರನ್ನ ನಾವು ಇಟ್ಕೊಂಡು ನಾವು ಪೂಜೆ ಮಾಡ್ಕೋಬೋದು, ಒಳ್ಳೆಯದೇನೆ. ಹಾಗೆ ಪೂಜಾ ಸಾಮಗ್ರಿಗಳನ್ನು ಏನಾದರೂ ತಗೋಬೇಕು ಅಂತ ಇದ್ದರೆ ದೇವ್ರ ಮನೆಗೆ ಪಂಚಪತ್ರೆ, ಉದ್ದರಣೆ ಅಥವಾ ಈ ರೀತಿ ಶಿವಲಿಂಗ ತಗೋಬೇಕು ಅಂತ ಅಂದರೆ ಹಿತ್ತಾಳೆದು, ಬೆಳ್ಳಿದು, ಪಂಚಲೋಹದ್ದು ಅಥವಾ ಸ್ಫಟಿಕ ಕೂಡ ಲಿಂಗನೂ ಕೂಡ ಇಟ್ಕೋಬೋದು. ಆದರೆ ನೀವು ಲಿಂಗ ಒಂದನ್ನು ಮಾತ್ರ ತಗೋಬಾರ್ದು, ನಂದಿನೂ ಕೂಡ ಜೊತೆಯಲ್ಲೇ ತಗೊಳ್ಬೇಕಾಗುತ್ತೆ. ಯಾಕಂದರೆ ಶಿವನ ಪರಮ ಭಕ್ತ ನಂದಿ ಏನೇ ಬೇಡಿಕೆ ಕೋರಿಕೆಗಳನ್ನು ಹೇಳೋದಕ್ಕೂ ಕೂಡ ನಂದಿ ಹತ್ರ ಹೇಳಿದ್ರೆ ಅವರು ಅದನ್ನು ಶಿವನಿಗೆ ತಲುಪಿಸ್ತಾರಂತೆ. ಹಾಗಾಗಿ ನಿಮಗೆ ಸಿಕ್ಕಿದ್ರೆ ನಂದಿ ಕೂಡ ತಂದು ಇಟ್ಕೊಳ್ಳಿ. ಇನ್ನು ಉಪವಾಸ ಅಂತ ಬಂದಾಗ ನಾವು ಕೆಲವೊಂದು ವಿಶೇಷ ದಿನಗಳಲ್ಲಿ ನಾವು ಉಪವಾಸವನ್ನ ಮಾಡ್ತೀವಿ. ಅಂದ್ರೆ ಇವಾಗ ವೈಕುಂಠ ಏಕಾದಶಿ, ಅಂಗಾರಕ ಸಂಕಷ್ಟರ ಚತುರ್ಥಿ, ಹಾಗೆ ಕೆಲವೊಂದು ವಿಶೇಷವಾದಂತಹ ಹುಣ್ಣಿಮೆ, ಭೀಮನ ಅಮಾವಾಸ್ಯೆ ಮತ್ತೆ ಮಹಾಲಯ ಅಮಾವಾಸ್ಯೆ, ಅದ್ರ ಜೊತೆಗೆ ಈ ಮಹಾಶಿವರಾತ್ರಿ, ನವರಾತ್ರಿಯಲ್ಲಿ ಇನ್ನು ಕೆಲವೊಂದು ವ್ರತಗಳನ್ನು ಮಾಡುವಾಗ ಇಂತಹ ಸಂದರ್ಭದಲ್ಲೂ ಕೂಡ ನಾವು ಉಪವಾಸ ಆಚರಣೆ ಮಾಡ್ತೀವಿ. ಒಂದು ವರ್ಷದಲ್ಲಿ ಇಂತಹ ವಿಶೇಷ ದಿನಗಳಲ್ಲಿ ನಾವು ಉಪವಾಸವನ್ನ ಮಾಡಿದ್ರೆ ಸಾಕು. ಪ್ರತಿಯೊಂದಕ್ಕೂ ಕೂಡ ಉಪವಾಸ ಇರಬೇಕು ಅಂತ ಏನೂ ಇಲ್ಲ. ಪ್ರತಿ ತಿಂಗಳು ಎಲ್ಲದಕ್ಕೂ ನಾವು ಕಡ್ಡಾಯವಾಗಿ ಉಪವಾಸ ಮಾಡಬೇಕು ಅಂತ ಕೂಡ ಏನೂ ಇಲ್ಲ. ನಿಮ್ಮ ಆರೋಗ್ಯ ಸ್ಥಿತಿ, ದೇಹದ ಸ್ಥಿತಿನ ಗಮನದಲ್ಲಿಟ್ಕೊಂಡ್ಬಿಟ್ಟು ಈ ರೀತಿ ಕೆಲವು ವಿಶೇಷ ದಿನಗಳಲ್ಲಿ ಉಪವಾಸ ಮಾಡಿದ್ರೆ ಸಾಕಾಗುತ್ತೆ. ಅದರಲ್ಲಿ ಅತಿ ಮುಖ್ಯವಾದದ್ದು ಮಹಾಶಿವರಾತ್ರಿ ಹಬ್ಬ. ಈ ದಿನ ಮಾತ್ರ ಉಪವಾಸ ಆಚರಣೆ ಮಾಡಿ. ನಮಗೆ ತುಂಬಾ ಒಳ್ಳೆಯದಾಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ, ಮತ್ತು ನಮಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಹೊರಗಡೆ ಬರಬಹುದು, ಶಿವನ ಅನುಗ್ರಹ ಸಿಗುತ್ತೆ. ಇನ್ನು ನಿಮಗೆ ಬೇಡರ ಕಣ್ಣಪ್ಪ, ಭಕ್ತ ಮಾರ್ಕಂಡೇಯ ಕಥೆಗಳು ಕೂಡ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಇವರೆಲ್ಲರಿಗೂ ಕೂಡ ಶಿವನ ಅನುಗ್ರಹ ಸಿಕ್ಕಿದ್ದು, ಇದೆಲ್ಲ ಅವ್ರಿಗೆ ಸಿಕ್ಕಿದ್ದು ಶಿವರಾತ್ರಿ ಆಚರಣೆ ಮಾಡಿದ್ರಿಂದ. ಹಾಗಾಗಿ ಭಕ್ತಿಯಿಂದ ಆಚರಣೆ ಮಾಡಿ, ಯಥಾಶಕ್ತಿ ಆಚರಣೆಯನ್ನು ಮಾಡ್ಕೊಳ್ಳಿ. ಇನ್ನು ಶಿವರಾತ್ರಿ ಹಬ್ಬದ ದಿನ ಯಾವ ರೀತಿ ಪೂಜೆ ಮಾಡಬೇಕು, ಉಪವಾಸ ಯಾವ ರೀತಿ ಮಾಡ್ಕೋಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಶ್ರದ್ಧಾ ಭಕ್ತಿಯಿಂದ ಉಪವಾಸ ಮತ್ತು ಜಾಗರಣೆ ಸಮೇತ ಮಹಾಶಿವರಾತ್ರಿ ಹಬ್ಬನ ಆಚರಣೆ ಮಾಡಿ. ಆ ಶಿವನ ಆಶೀರ್ವಾದ ಎಲ್ರಿಗೂ ಕೂಡ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಕೊನೆಯದಾಗಿ ನೀವು ಕೂಡ ಹೇಳಿ, ಓಂ ನಮಃ ಶಿವಾಯ.